ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಿಷ್ಣು ತೀರ್ಥರ ಗುಣಗಾನ, ಅವರ ತಪಸ್ಸು, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪ್ರವೇಶವನ್ನು ಮಾಡಿ ನಿರಂತರವಾಗಿ ಉಪಾಸನೆ ವಿಷ್ಣು ತೀರ್ಥರು ಅದನ್ನು ಮಾಡ್ತಾ ಇದ್ದರು. ಅಂಥ ವಿಷ್ಣು ತೀರ್ಥರ ವ್ಯಕ್ತಿತ್ವದ ಚಿತ್ರಣವನ್ನು ಪಂಡಿತಾಚಾರ್ಯರು ಮಾಡ್ತಾ ಇದ್ದರು ಅಂತ ನಿನ್ನೆ ನಾವು ಓದಿದ್ವಿ. ಕಾಮತ್ರಾಸವಿಹೀನಸ್ಯ ತಸ್ಯ ಸುಜ್ಞಾನ ಚಕ್ಷುಷಃ ವಿನಾ ಕೈವಲ್ಯ ಸಾಮ್ರಾಜ್ಯಂ ನಾರ್ಘೋ ಯೋಗಮಣೇರಭೂತ್. ಮೋಕ್ಷ ಸಾಮ್ರಾಜ್ಯ ಅದಕ್ಕೆಷ್ಟು ಬೆಲೆ ಇದೆ, ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಮೋಕ್ಷ ಸಾಮ್ರಾಜ್ಯಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲಂತೆ. ಈ ವಿಷ್ಣು ತೀರ್ಥರು ಹೇಗಿದ್ದಾರೆ, ಅವರಿಗೆ ಭಾರಿ ದೊಡ್ಡ ದೋಷ ಯಾವುದದು ಅಂತ ಹೇಳಿದ್ರೆ ಕಾಮ ಎಂಬುದು ಒಂದು ದೊಡ್ಡ ದೋಷ. ಈ ರತ್ನಗಳು ಇದೆ, ಅನೇಕ ವಿಧವಾದ ರತ್ನಗಳು. ಆ ರತ್ನಗಳಲ್ಲಿ ದೋಷ ಇದ್ದರೆ ಅದು ಕಾಂತಿ ಕಡಿಮೆ ಆಗಿಬಿಡತ್ತೆ, ಅದು ಮಂಕಾಗ್ತಾ ಹೋಗುತ್ತೆ. ನಾವು ಮಂಕಾಗೋದು ಅಂತ ಹೇಳ್ತೀವಲ್ಲ, ಪ್ರಕಾಶ ಕಡಿಮೆ ಆಗೋದು. ಯಾಕೋ ತುಂಬ ಮಂಕಾಗಿದ್ದಾನೆ ಅಂದರೆ ಅವನ ಮುಖದ ಮೇಲೆ ಹೊಳಪಿಲ್ಲ. ಹಾಗೆ ರತ್ನದಲ್ಲೂ ಕೂಡ ಅದೊಂದು ದೋಷ, ಅದನ್ನು ತ್ರಾಸ ಅಂತ ಕರೀತಾರೆ. ತ್ರಾಸ ಎಂಬುದಾಗಿ ರತ್ನಶಾಸ್ತ್ರದಲ್ಲಿ ರತ್ನಗಳಿಗೆ ಹೇಳಿರ್ತಕ್ಕಂತಹ ದೋಷ. ಆ ದೋಷ ಇಲ್ಲದೇ ಇರತಕ್ಕಂತಹ ರತ್ನ ಅದು ಭಾರಿ ಬೆಲೆ ಬಾಳ್ತಕ್ಕಂತಹದ್ದು. ಒಳ್ಳೆ ಫಳ 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 ಹೊಳಿತಾ ಇರುತ್ತೆ, ಪ್ರಕಾಶಮಾನವಾಗಿರುತ್ತೆ. ಅದಕ್ಕೆ ರತ್ನಗಳ ಸಾಮ್ರಾಜ್ಯದಲ್ಲಿ, ಮಣಿಗಳ ಸಾಮ್ರಾಜ್ಯದಲ್ಲಿ ಅದಕ್ಕೆ ಭಾರಿ ಬೆಲೆ. ಹಾಗೆ ಈ ವಿಷ್ಣು ತೀರ್ಥರು ಅಸಂಪ್ರಜ್ಞಾತ ಸಮಾಧಿಯನ್ನು ಪ್ರವೇಶ ಮಾಡಿರ್ತಕ್ಕಂಥವ್ರು. ಇವಾಗ ಇವರ ಸಾಕ್ಷಾತ್ಕಾರ ಎಂಬತಕ್ಕಂತಹ ರತ್ನ, ಆ ಸಾಕ್ಷಾತ್ಕಾರ ಎಂಬತಕ್ಕಂತಹ ರತ್ನಕ್ಕೆ ಭಾರಿ ಬೆಲೆ ಇದೆ. ಮೋಕ್ಷ ಸಾಮ್ರಾಜ್ಯವೇ ಅದಕ್ಕೆ ಫಲ. ಆ ಸಾಕ್ಷಾತ್ಕಾರ ಎಂಬತಕ್ಕಂಥ ರತ್ನಕ್ಕೆ ಫಲ ಯಾವುದು ಅಂತ ಹೇಳಿದ್ರೆ ಮೋಕ್ಷ ಸಾಮ್ರಾಜ್ಯವೇ ಫಲ, ಬೇರೆ ಫಲ ಇಲ್ಲ. ಬೇರೆ ಫಲಗಳಿಗೆಲ್ಲ ಇಷ್ಟು ಎಂಬುದಾಗಿ ಅಳಿದು ಬಿಡಬಹುದು, ಅದೆಲ್ಲ ಪರಿಮಿತಿ, ಅದೆಲ್ಲ ಒಂದು ಲಿಮಿಟೇಷನ್ಗೆ ಒಳಪಟ್ಟಿರೋದು. ಆದರೆ ಮೋಕ್ಷ ಸಾಮ್ರಾಜ್ಯ ಇದೆಯಲ್ಲ, ಇದಕ್ಕಿರ್ತಕ್ಕಂತಹ ಬೆಲೆ ಅದು ಅಪರಿಮಿತ, ಅದನ್ನು ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅಂತಹ ಭಗವಂತನ ಸಾಕ್ಷಾತ್ಕಾರ, ಆ ರತ್ನವನ್ನು ಅವರು ಪಡ್ಕೊಂಡಿದ್ದಾರೆ, ಮೋಕ್ಷ ಸಾಮ್ರಾಜ್ಯವನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಆ ರತ್ನಕ್ಕೆ ಭಾರಿ ಬೆಲೆ ಬರೋದು ಯಾವಾಗ? ಅದರಲ್ಲಿ ತ್ರಾಸ ಎಂಬ ದೋಷ ಇರಬಾರ್ದು. ತ್ರಾಸ ಅನ್ನೋ ದೋಷ ಇದ್ದುಬಿಟ್ರೆ ಅದಕ್ಕೆ ಬೆಲೆಯೇ ಇಲ್ಲ. ಆ ರತ್ನಕ್ಕೆ ಅದನ್ನು ಯಾರೂ ಕೊಂಡುಕೊಳ್ಳೋದಿಲ್ಲ, ಯಾರೂ ಖರೀದಿ ಮಾಡೋದಿಲ್ಲ. ಪ್ರಕೃತದಲ್ಲಿ ಇವಾಗ ಈ ಸಾಕ್ಷಾತ್ಕಾರ ಎಂಬತಕ್ಕಂತಹ ರತ್ನ ವಿಷ್ಣು ತೀರ್ಥರಿಗೆ ದೊರೀತಾ ಇದೆಯಲ್ಲ, ಆ ವಿಷ್ಣು ತೀರ್ಥರಿಗೆ ಫಲದ ಅಪೇಕ್ಷೆ ಇಲ್ಲಂತೆ. ಕೃಷ್ಣ ಎರಡು ವಿಧವಾಗಿ ಹೇಳಿದ್ದಾನೆ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಅಂತ ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದದ್ದು. ಕಾಮನ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಫಲಾಪೇಕ್ಷೆ ಇಲ್ಲದೇನೆ ಕರ್ಮಾಚರಣೆಯನ್ನು ಮಾಡಬೇಕಂತೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಕೃಷ್ಣ ಅದರ ಬಗ್ಗೆ ತುಂಬ ವಿಸ್ತಾರವಾದ ನಿರೂಪಣೆಯನ್ನು 2ನೇ ಅಧ್ಯಾಯದಲ್ಲಿ ತಾನು ಮಾಡ್ತಾನೆ ಕೆಲವು ಶ್ಲೋಕಗಳಿಂದ. ನಿಷ್ಕಾಮ ಕರ್ಮದ ಅನುಷ್ಠಾನವನ್ನು ಮಾಡಬೇಕು, ಯಾವುದೇ ಕಾಮನೆಗಳು ಇಲ್ಲದೇನೆ ಕರ್ಮಾಚರಣೆಯನ್ನು ಮಾಡಬೇಕು. ಅದು ಬೇಕು ಇದು ಬೇಕು ಅಂತ ಬರೀ ಅಪೇಕ್ಷೆಗಳನ್ನೇ ವ್ಯಕ್ತಪಡಿಸ್ತಾ ಇದ್ದರೆ ದೇವರು ಅಷ್ಟೇ ಕೊಟ್ಬಿಡ್ತಾನೆ, ಮೋಕ್ಷ ಕೊಡೋದೇ ಇಲ್ಲಂತೆ. ಆದರೆ ಯಾವ ಕಾಮನೆಗಳನ್ನು ವ್ಯಕ್ತಪಡಿಸದೆ ಪರಿಶುದ್ಧವಾದ ಹೃದಯದಿಂದ ಭಗವಂತ ತೃಪ್ತನಾಗಲಿ ಸಂತುಷ್ಟನಾಗಲಿ ಅನ್ನೋ ಇದು ಒಂದೇ ಉದ್ದೇಶದಿಂದ ಕರ್ಮಾಚರಣೆಯನ್ನು ಮಾಡಿದಾಗ ಭಗವಂತ ಸಂತುಷ್ಟನಾಗಿ ಮೋಕ್ಷವನ್ನೇ ಕೊಟ್ಟುಬಿಡ್ತಾನಂತೆ. ವಿಷ್ಣು ತೀರ್ಥರು ಅಂತಹ ನಿಷ್ಕಾಮವಾದ ಕರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಅವರು ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿದವರು. ಪವನಾಂಶಾನುಜೋ ಜಿತ್ವ, ಅವರು ವಾಯುಜಯವನ್ನು ಸಂಪಾದನೆ ಮಾಡಿದವರು. ಆದ್ದರಿಂದ ಅವರಿಗೆ ಯಾವ ಆಸೆಗಳು ಕೂಡ ಇಲ್ಲ. ಕಾಮತ್ರಾಸ ವಿಹೀನಸ್ಯ ತಸ್ಯ ಸುಜ್ಞಾನ ಚಕ್ಷುಷಃ
ಅಪರೋಕ್ಷ ಜ್ಞಾನ ಎಂಬತಕ್ಕಂತಹ ರತ್ನ ಅವರಿಗೆ ದೊರೆತಿದೆ. ಇವಾಗ ದಿವ್ಯ ದೃಷ್ಟಿಯನ್ನು ಸಂಪಾದನೆ ಮಾಡಿದ್ದಾರೆ. ಯೋಗಮಣಿ ಅಂತ ಹೇಳ್ತಾರೆ. ಯೋಗ ಶಾಸ್ತ್ರವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿ ಅಲ್ಲಿರ್ತಕ್ಕಂತಹ ನಿಯಮಗಳನ್ನು ರೂಢಿಸಿಕೊಂಡಿರ್ತಕ್ಕಂಥವರು ಆ ರತ್ನ ಸ್ವರೂಪರೇ ಆಗಿದ್ದಾರಂತೆ ವಿಷ್ಣು ತೀರ್ಥರು. ಅವರಿಗೆ ಮೋಕ್ಷ ಸಾಮ್ರಾಜ್ಯವನ್ನು ಬಿಟ್ಟು ಬೇರೆ ಏನು ಸಿಗತ್ತೆ? ಅದಕ್ಕಿಂತ ದೊಡ್ಡದು ಅಪರಿಮಿತವಾದದ್ದು ಮತ್ತೊಂದು ಇಲ್ಲೇ ಇಲ್ಲ. ಅವ್ರಿಗೆ ಅದೇ ಫಲ. ಯಾಕೆ ಅಂದರೆ ನಿಷ್ಕಾಮ ಕರ್ಮವನ್ನು ಮಾಡಿದ್ದಾರೆ. ಕಾಮತ್ರಾಸ ವಿಹೀನಸ್ಯ, ಆ ಆಸೆಯನ್ನು ಗೆದ್ದಿರ್ತಕ್ಕಂಥವರು. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಕೃಷ್ಣ ಗೀತೆಯಲ್ಲಿ ದೋಷಗಳನ್ನು ಹೇಳಬೇಕಾದರೆ ಮೊದಲು ಹೇಳಿದ್ದು ಕಾಮವನ್ನು. ಯಾಕೆ? ಎಲ್ಲದಕ್ಕೂ ಅದೇ ಪ್ರತಿಬಂಧಕ, ಮೋಕ್ಷಕ್ಕೂ ಅದೇ ಪ್ರತಿಬಂಧಕ. ಆ ಪ್ರತಿಬಂಧಕವಾದ ಕಾಮ, ದುರಾಸೆ, ಫಲಗಳ ಅಪೇಕ್ಷೆ ಅದು ವಿಷ್ಣು ತೀರ್ಥರಿಗೆ ಸ್ವಲ್ಪನೂ ಇರಲಿಲ್ಲ. ಆದ್ದರಿಂದ ನಿಷ್ಕಾಮ ಕರ್ಮವನ್ನು ಅವರು ಅನುಷ್ಠಾನ ಮಾಡಿದ್ರಿಂದಾಗಿ ಅವರಿಗೆ ಮೋಕ್ಷ ಎಂಬತಕ್ಕಂಥ ಒಂದು ದೊಡ್ಡ ಫಲ ಆ ಭಗವಂತ ಅದನ್ನು ಕರುಣಿಸ್ತಾನೆ ಅವರಿಗೆ. ಮಧ್ವಾನುಜೇ ಮಧ್ವನಾಥೋ ಯಂ ಪ್ರಸಾದಂ ವ್ಯಧಾತ್ತದ ಸಚಿತ್ತ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನವರ್ಣ್ಯತೆ. ವಿಷ್ಣು ತೀರ್ಥರಿಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು, ಅಪರೋಕ್ಷ ಜ್ಞಾನ ಆಯಿತು ಅವರಿಗೆ. ಅಪರೋಕ್ಷ ಜ್ಞಾನ ಆದಮೇಲೆ ಅವರಿಗೆ ಮೋಕ್ಷವೇ ಫಲ ಅಂತ ಹೇಳಿದರು. ವಿಷ್ಣು ತೀರ್ಥರು ಅಂದರೆ ಸಾಮಾನ್ಯ ಅಲ್ಲ. ಅವರು ಮಧ್ವಾನುಜೇ, ಆಚಾರ್ಯರ ಸಹೋದರರು ಅಲ್ವಾ? ಆಚಾರ್ಯರೇ ಸಾಧಕೋತ್ತಮರು. ಅವರಿಗಿಂತ ಸಾಧಕೋತ್ತಮರು ಮತ್ತೊಬ್ಬರಿಲ್ಲ. ಅವರ ತಮ್ಮ ವಿಷ್ಣು ತೀರ್ಥರು. ಆದ್ದರಿಂದ ಇವರಿಗೆ ಭಗವಂತ ವಿಶೇಷವಾದ ಅನುಗ್ರಹವನ್ನೇ ಇವರಿಗೆ ಮಾಡಿರ್ತಾನೆ. ಒಂದು, ಅವರು ಮಾಡಿರ್ತಕ್ಕಂತಹ ಉಪಾಸನೆ, ಧ್ಯಾನ, ಅಂಥ ಉಪಾಸನೆಯನ್ನು ವಿಷ್ಣು ತೀರ್ಥರು ಮಾಡಿದ್ದಾರೆ. ಅದಲ್ಲದೆ ಆಚಾರ್ಯರ ಸಹೋದರ, ಆದ್ದರಿಂದ ಮಧ್ವವಲ್ಲಭನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ತಾನು ಮಾಡಿದ್ದಾನೆ. ಅಲ್ಲ, ಅದೇನು ವಿಶೇಷವಾದ ಅನುಗ್ರಹ ಅದನ್ನು ಹೇಳ್ರಿ ಅಂತ ಕೇಳಿದರೆ, ಚಿತ್ತ ಅವಿಷಯತ್ವಾತ್ ಗೋಪ್ಯತ್ವಾತ್ ನವರ್ಣ್ಯತೆ. ಆ ಅನುಗ್ರಹ ಏನು ಅಂತ ಕೇಳಬೇಡ್ರಿ, ನಾವು ಅದನ್ನು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಗೋಪ್ಯತ್ವಾತ್, ಅದು ಬಹಳ ರಹಸ್ಯವಾದದ್ದು. ಆ ಭಗವಂತನ ಅನುಗ್ರಹ ಅದನ್ನು ಹೇಳಬಾರ್ದು. ಗೋಪ್ಯತ್ವಾತ್. ಚಿತ್ತ ಅವಿಷಯತ್ವಾದ್ವಾ, ಅಥವಾ ಅದು ಯಾರಿಗೂ ಕೂಡ ಅದು ಗೊತ್ತಾಗಬಾರ್ದು. ಅದೇನು ಎಂಬುದಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಚಿತ್ತ ಅವಿಷಯತ್ವಾತ್. ಯಾರಿಗಾರು ಗೊತ್ತಿದ್ರೂ ಹೇಳ್ಬಹುದಾಗಿತ್ತು, ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರಿಂದಾಗಿ ನವರ್ಣ್ಯತೆ. ಅದೇನು ಅನುಗ್ರಹ ಎಂಬುದನ್ನು ನಾವು ಹೇಳೋದಿಲ್ಲ. ಅದು ಆಚಾರ್ಯರಂಥ ಜ್ಞಾನಿಗಳಿಗೆ ಮಾತ್ರ ಗೊತ್ತಿದೆ. ಆಚಾರ್ಯರಿಗೆ ಗೊತ್ತು ವಿಶೇಷವಾದ ಅನುಗ್ರಹ ಪರಮಾತ್ಮ ಮಾಡ್ದ ಎಂಬುದಾಗಿ. ಆ ವಿಶೇಷ ಅನುಗ್ರಹ ಏನು ಎಂಬುದಾಗಿ ಕೆಳಗಿನವರಿಗೆ ನಮಗೆ ಗೊತ್ತಿರೋದಿಲ್ಲ. ಯಾಕೆ ಗೊತ್ತಿರೋದಿಲ್ಲ? ಆಚಾರ್ಯರು ಹೇಳ್ಬೋದಾಗಿತ್ತಲ್ಲ, ಮಧ್ವಾಚಾರ್ಯರಿಗೆ ಗೊತ್ತಿತ್ತು, ಅವ್ರು ಹೇಳ್ಬೋದಾಗಿತ್ತಲ್ಲ. ಅದು ಗೋಪ್ಯತ್ವ. ಕೆಲವೆಲ್ಲ ವಿಚಾರಗಳನ್ನು ಹೊರಗಡೆ ಬಹಿರಂಗವಾಗಿ ಮಾತನಾಡಬಾರ್ದು, ಅದನ್ನು ಒಳಗಡೆಗೇ ಇಟ್ಕೊಂಡಿರಬೇಕು. ಹಾಗೆ ಅದರಿಂದ ಆಚಾರ್ಯರು ಅದನ್ನು ಬಾಯ್ಬಿಟ್ಟು ಅದೇನು ಅನುಗ್ರಹ ಅನ್ನೋದನ್ನು ಹೇಳಲಿಲ್ಲ, ಆದರೆ ಅನುಗ್ರಹ ಮಾಡಿದ್ದಾನೆ ಅಂತ ಅನ್ನೋದನ್ನು ಆಚಾರ್ಯ ಹೇಳಿದ್ದಾರೆ. ಹೀಗೆ ವಿಷ್ಣು ತೀರ್ಥರು ಸಾಧನೆಯನ್ನು ಮಾಡಿ ಆ ಭಗವಂತನ ವಿಶೇಷ ಅನುಗ್ರಹಕ್ಕೆ ಅವರು ಪಾತ್ರರಾದವರು. ಅಹೋ ಮಹಾಬೋಧ ಸೇವಾ ಮಹಿಮಾಸ್ಮಿನ್ ಯುಗೇ ಯತಃ ಧನ್ಯೋಸೋ ಸಿದ್ಧಿಮಾಪೇಮ ಸೋಮರೈರಿತ್ಯಲಾಲ್ಯತ. ಅಲ್ರಿ, ಅದೇನೋ ತ್ರೇತಾಯುಗ ದ್ವಾಪರ ಯುಗಗಳಲ್ಲೆಲ್ಲ ವಿಶ್ವಾಮಿತ್ರರು, ವಸಿಷ್ಠರು ಅವರೆಲ್ಲ ಭಾರಿ ತಪಸ್ಸನ್ನು ಮಾಡ್ತಾರೆ ಅಂತ ಕೇಳಿದ್ದೀವಿ. ಆದರೆ ಅಸ್ಮಿನ್ ಯುಗೆ, ಕಲಿಯುಗದಲ್ಲೂ ಕೂಡ ಇಂಥ ತಪಸ್ಸನ್ನು ಮಾಡಿದವರಿದ್ದಾರಾ? ಮಹಾಬೋಧ ಸೇವಾ ಮಹಿಮಾ, ಮಧ್ವಾಚಾರ್ಯರ ಸೇವೆಯ ಮಹಿಮೆ ಎಲ್ಲವೂ ಕೂಡ ಯಾರೂ ಮಾಡಲಿಕ್ಕಾಗೋದಿಲ್ಲ. ವಿಷ್ಣು ತೀರ್ಥರು ಮಾಡಿರ್ತಕ್ಕಂತಹ ತಪಸ್ಸನ್ನು, ಅಂಥ ಸಿದ್ಧಿಯನ್ನು ಯಾರೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಿದ್ಧಿಂ ಆಪ, ವಿಷ್ಣು ತೀರ್ಥರು ಮಾತ್ರ ಆ ತಪಸ್ಸಿನ ಸಿದ್ಧಿಯನ್ನು ಈ ಕಲಿಯುಗದಲ್ಲೂ ಹೊಂದಿದ್ರು ಅಂತಂದರೆ ಬಹಳ ಆಶ್ಚರ್ಯ ಆಗತ್ತೆ, ಬಹಳ ಆಶ್ಚರ್ಯ ಆಗತ್ತೆ. ಅವ್ರ ಕೈಯಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದರೆ ಇದೆಲ್ಲ ಆಚಾರ್ಯರ ಅನುಗ್ರಹ.
ಆಚಾರ್ಯರ ಅನುಗ್ರಹ ಆಗದೇನೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ. ಮಹಾಬೋಧ ಸೇವಾ ಮಹಿಮಾ, ಇದೆಲ್ಲ ಆಚಾರ್ಯರ ಸೇವೆಯ ಮಹಿಮೆ ಅಂತೆ. ಆದ್ದರಿಂದ ಶಾಸ್ತ್ರ ಓದಿರ್ತಕ್ಕಂತಹ ಜ್ಞಾನಿಗಳ ಯತಿಗಳ ಸೇವೆ ಮಾಡಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಆ ಯತಿಗಳ ಸೇವೆ, ಜ್ಞಾನಿಗಳ ಸೇವೆ, ಅದನ್ನು ಮಾಡೋದರಿಂದಾಗಿ ಭಗವಂತನ ಅನುಗ್ರಹ ಎಂಬುದು ದೊರೆಯತ್ತೆ. ಅಮರೈಹಿ ಅಲಾಲ್ಯತ, ಆ ವಿಷ್ಣು ತೀರ್ಥರ ಮಹಿಮೆ ಇದೆಯಲ್ಲ, ಅದೆಷ್ಟು ಆಶ್ಚರ್ಯಕರವಾದದ್ದು. ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರವರು, ಆಚಾರ್ಯರ ಸೇವೆಯ ಮಹಿಮೆ, ಆ ಮಹಿಮೆಯ ಫಲ ಇದು ಎಂಬುದಾಗಿ ಇದನ್ನು ದೇವತೆಗಳು ಕೂಡ ಗಾನ ಮಾಡ್ತಾರೆ. ದೇವತೆಗಳು ಕೂಡ ಇದನ್ನು ಪ್ರಶಂಸೆ ಮಾಡ್ತಾರೆ. ಅವರು ಕೂಡ ಇದನ್ನು ಗೌರವದಿಂದ ಕಾಣ್ತಾರಂತೆ. ಆಚಾರ್ಯರ ಸೇವೆಯ ಮಹಿಮೆ ಅಷ್ಟು ಮಹತ್ವವನ್ನು ಹೊಂದಿದೆ ಎಂಬುದಾಗಿ ದೇವತೆಗಳು ಕೂಡ ಅದನ್ನು ಪ್ರಶಂಸೆ ಮಾಡಬೇಕಾದ್ರೆ ಆ ಮಹಿಮೆ ಎಷ್ಟು ದೊಡ್ಡದಿರಬೇಡ. ತೀವ್ರವ್ರತೋ ಅತೀಂದ್ರಿಯ ವಿದ್ಯಾಬ್ಧಿಸ್ತರ್ಕ ಪಂಡಿತ ಅನಿರುದ್ಧ ಪದಾಧಾರ ಪ್ರೇಷ್ಠ ಶಿಷ್ಯ ತಮಾಯಯೌ. ವಿಷ್ಣು ತೀರ್ಥರು ಇಂತಹ ತಪಸ್ಸನ್ನು ಮಾಡಿದರು ಎಂಬುದಾಗಿ ಅವರ ಅನೇಕ ಜನರಿಗೆ ಶಾಸ್ತ್ರ ಪಾಠವನ್ನು ಮಾಡ್ತಾ ಇದ್ರು ಅಂತ ಹಿಂದಾಗಲೇ ಓದಿದ್ವಿ ನಾವು. ಅವರ ಅನೇಕ ಜನ ಶಿಷ್ಯಂದ್ರಗಳಲ್ಲಿ ಅನಿರುದ್ಧ ತೀರ್ಥರು ಎಂಬುದಾಗಿಯೂ ಕೂಡ ಒಬ್ಬ ಶಿಷ್ಯರು. ಎಂಥವರಪ್ಪ ಅನಿರುದ್ಧ ತೀರ್ಥರು? ಅತೀಂದ್ರಿಯವಿತ್, ಅವರಿಗೆ ಅತೀಂದ್ರಿಯ ಜ್ಞಾನ ಇತ್ತಂತೆ. ನಮಗೆ ಕಣ್ಣು ಕಿವಿನೇ ಸರಿ ಇರಲ್ಲ, ಇಂದ್ರಿಯಗಳು. ಆ ಇಂದ್ರಿಯಗಳಿಂದಲೇ ನಾವು ಜ್ಞಾನ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಅನಿರುದ್ಧ ತೀರ್ಥರಿಗೆ ಆ ವಿಲಕ್ಷಣವಾದ ಜ್ಞಾನ ಅಂಥದ್ದು ಇಂದ್ರಿಯಗಳಿಗೆ ದೊರೆಯದೇ ಇರತಕ್ಕಂಥದ್ದು. ಅಂತಹ ಇಂದ್ರಿಯಗಳನ್ನು ಕೂಡ ಮೀರಿರ್ತಕ್ಕಂತಹ ಪದಾರ್ಥಗಳ ಜ್ಞಾನ ಅವ್ರಿಗಿತ್ತು. ಅತೀಂದ್ರಿಯವಾದ ಶಕ್ತಿ ಇವರಿಗೆ ಅನಿರುದ್ಧ ತೀರ್ಥರಿಗೆ, ವಿಷ್ಣು ತೀರ್ಥರ ಶಿಷ್ಯರು ಅವ್ರಿಗಿತ್ತು. ತೀವ್ರವ್ರತಃ, ಅವರು ಕೂಡ ವಿಷ್ಣು ತೀರ್ಥರಂತೆಯೇ ಒಳ್ಳೆ ಕಠಿಣವಾದ ವ್ರತಗಳ ಅನುಷ್ಠಾನವನ್ನು ಅವರು ಮಾಡ್ತಾ ಇದ್ರಂತೆ. ಆ ಕಠಿಣವಾದ ವ್ರತಗಳ ಅನುಷ್ಠಾನವನ್ನು ಮಾಡಿ ಅತೀಂದ್ರಿಯವಾದ ಶಕ್ತಿಯನ್ನು ಸಂಪಾದನೆ ಮಾಡಿದ್ರು. ಅವರೊಂದು ಜ್ಞಾನದ ಅಬ್ಧಿ, ಜ್ಞಾನ ಸಾಗರ ಅಂತೆ ಅವರು. ಅಷ್ಟು ಜ್ಞಾನ ಅವ್ರಿಗಿತ್ತು. ನ್ಯಾಯಶಾಸ್ತ್ರದಲ್ಲಿ ಒಳ್ಳೆ ಪಂಡಿತರಾಗಿದ್ದರು, ತರ್ಕ ಪಂಡಿತ. ಆ ಅನಿರುದ್ಧ ರೂಪಿಯಾದ ಪರಮಾತ್ಮನನ್ನು ಯಾವಾಗಲೂ ಸೇವೆ ಮಾಡ್ತಾ ಇದ್ದರು, ಆಶ್ರಯಿಸಿದ್ರು. ಆದ್ದರಿಂದ ಪ್ರೇಷ್ಠ ಶಿಷ್ಯ, ಆ ವಿಷ್ಣು ತೀರ್ಥರಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ಶಿಷ್ಯರು ಅನಿರುದ್ಧ ತೀರ್ಥರು ಎಂಬುದಾಗಿ ಅವರು ವಿಷ್ಣು ತೀರ್ಥರಲ್ಲಿ ತಾವು ಬಂದಿದ್ದಾರೆ. ಪ್ರೇಷ್ಠ ಶಿಷ್ಯ ತಮಾಯಯೌ.